ಯಾವುದೇ ಕಾರಣಕ್ಕೂ ಅವರನ್ನ ಮಾತ್ರ ಬಿಡ್ಬಾರ್ದು. ಯಾರನ್ನ ಬಿಡಬಾರ್ದು ಜಾನು? ಆ ನಮ್ ಶತ್ರುಗಳನ್ನ ಅತ್ತೆ. ಆ ಸಿಂಧು ಈಗಷ್ಟೇ ಡ್ಯಾಡ್ಗೆ ಕಾಲ್ ಮಾಡಿದ್ಲು. ನಮ್ ಫುಡ್ ಪ್ರಾಡಕ್ಟ್ಸ್ಗೆ ಜಿರಳೆ ಹಾಕಿ ವಿಡಿಯೋ ವೈರಲ್ ಮಾಡಿದ್ದು ಆ ಭವಾನಿ ಅಂತೆ. ಏನು ಭವಾನಿ ಅಂತ? ಅಣ್ಣ ಏನಂದ? ಇನ್ನೇನ್ ಹೇಳ್ತಾರೆ ಅತ್ತೆ, ಎಲ್ಲ ನಾನ್ ನೋಡ್ಕೊಂತೀನಿ, ನೀನ್ ಮಾತ್ರ ಆತರ ಪಡ್ಬೇಡ, ಇದನ್ನ ಬೇರೆ ತರ ಡೀಲ್ ಮಾಡ್ತೀನಿ ಅಂತ ಹೇಳಿದ್ರು. ಛೇ, ಇದೇ ವಿಷಯಕ್ಕೆ ನಂಗ್ ಮಾವನ್ ಮೇಲೆ ಬೇಜಾರಾಗೋದು. ಛೇ, ಅವರಿಬ್ರ ಮೇಲೆ ನಮ್ಮ ಅಣ್ಣನಿಗೋದೆಂತ ಕುರುಡು ಪ್ರೀತಿನೋ. ಅಕ್ಕ ತಂಗಿ ಇಬ್ರು ಪಾಪಿಗಳು. ಅಲ್ಲ, ನಮ್ಮ ಮನೆಯಲ್ಲಿ ನಾಯಿ ತರ ಬಾಲ ಅಲ್ಲಾಡಿಸ್ಕೊಂಡಿದ್ದೋರು ಈಗ ನಮ್ಮನ್ನೇ ಕಚ್ಚೋಕ್ ಬರ್ತಿದ್ದಾರೆ. ಜಾನು, ಅದೇನಾದ್ರೂ ಆಗ್ಲಿ, ನೀನು ಮಾತ್ರ ಅವ್ರನ್ನ ಸುಮ್ನೆ ಬಿಡ್ಬೇಡ. ನಾನು ಉಸಿರು ಬೇಕಾದ್ರೆ ಬಿಡ್ತೇನೆ ಹೊರ್ತು ಅವ್ರನ್ ಮಾತ್ರ ಬಿಡಲ್ಲ ಅತ್ತೆ. ನನ್ನಣ್ಣ ನಿನಗಿಂತ ಹೆಚ್ಚಾಗಿ ಅವ್ರನ್ನೇ ಚೆನ್ನಾಗಿ ನೋಡ್ಕೊಂಡ. ಅದಕ್ಕೆ ಅವ್ರು ಮಾಡ್ತಿರೋ ಉಪಕಾರ ಇದು. ಈಗ ನಿಮ್ಮ ಅಪ್ಪಂಗ್ ಹೋಗಿ ಹಾಲು ಕುಡಿ ಅಂತ ಹೇಳ್ಬೇಕು. ಒಂದೇ ಒಂದಿಂದಲೇ ನಮ್ ಕಂಪ್ನಿನ 22% ಬ್ರ್ಯಾಂಡ್ ಇಮೇಜ್ ಹಾಳು ಮಾಡ್ಬಿಟ್ಲ ಅವಳು. ಈಗ ಏನ್ ಮಾಡೋದು ಜಾನು? ಲಕ್ಕಿ, ಈಗ್ಲೇ ನಮ್ ಕಂಪ್ನಿಯ ಟಾಪ್ ಲಾಯರ್ಸ್ ಗ್ರೂಪ್ಗೆ ಕಾಲ್ ಮಾಡು. ಆ ವಸುಂಧರಾ ಗ್ರೂಪ್ ಆಫ್ ಕಂಪ್ನಿಗೆ ಹೈ ನೋಟಿಸ್ ನ ಕಳಿಸ್ಬೇಕು. ಈಗ್ಲೇ ಅದಕ್ಕೆಲ್ಲ ಏನೇನ್ ವ್ಯವಸ್ಥೆ ಮಾಡ್ಬೇಕೋ ಮಾಡೋದಕ್ಕೆ ಹೇಳು. ಈಗ್ಲೇ ಮೆಸೇಜ್ ಪಾಸ್ ಮಾಡ್ತೀನಿ ಜಾನು. ಅವ್ರ ಮನೇಲಿರೋ ಪ್ರತಿಯೊಬ್ಬರ ಹೆಸರನ್ನು ಮೇನ್ ಅಕ್ಯೂಸ್ಡ್ ಅಂತ ಮೆನ್ಷನ್ ಮಾಡೋದಕ್ಕೆ ನಮ್ ಲಾಯರ್ಗೆ ಹೇಳು. ಎಲ್ರು ಕೋರ್ಟ್ ಮೆಟ್ಲನ್ನ ಹತ್ಬೇಕು. ಹಾಗೆ ಲೀಗಲ್ನ ಟ್ರ್ಯಾಪ್ ಮಾಡೋದಕ್ಕೆ ಹೇಳು. ನೀನ್ ಹೇಳ್ದಂಗೆ ಇವಾಗ್ಲೇ ಮಾಡ್ತೀನಿ. ಈ ಸಲ ಅವಳು ನನ್ನ ಕೈಯಿಂದ ಹೇಗ್ ತಪ್ಪಿಸ್ಕೋತಾಳೋ ನಾನು ನೋಡ್ತೀನಿ. ಬರ್ತೀನಿ ಮಮ್ಮಿ. ಜಾನು, ಅಣ್ಣ ಏನಾದ್ರು ಅಂದ್ರೆ? ಇಷ್ಟೆಲ್ಲ ಆದ್ಮೇಲೂನು ಡ್ಯಾಡ್ ಏನಾದ್ರೂ ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಮಗಳನ್ನ ಮರಿಬೇಕಾಗತ್ತೆ ಅತ್ತೆ. ಭವಾನಿ ಹೋಗ್ತಿರೋ ದಾರಿ ತಪ್ಪು ಅಂತ ಹೇಳಿದ್ರು ಯಾಕೆಷ್ಟು ಹಠ ಮಾಡ್ತಿದ್ದಾಳೆ? ಧರ್ಮೇಂದ್ರ ಅಂಕಲ್ ಏನಾದರೂ ಕೇಸ್ ಫೈಲ್ ಮಾಡಿದ್ರೆ ನಾವೆಲ್ಲ ಸಫರ್ ಆಗ್ಬೇಕಾಗತ್ತೆ. ಇದನ್ನ ಹೇಗೆ ಇವಳಿಗೆ ಅರ್ಥ ಮಾಡಿಸೋದು? ಓಕೆ ಬಾಯ್, ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ತುಂಬ ಇಂಪಾರ್ಟೆಂಟ್ ವಿಷಯ. ಕ್ಯಾನ್ ಐ ಗೆಟ್ 5 minutes? ನಾನು ನಿನ್ನ ಹೆಂಡತಿ ಅಷ್ಟು ಬ್ಯುಸಿ ಇಲ್ಲ. 5 ನಿಮಿಷ ಅಲ್ಲದೆ ಇದ್ರು 15 ನಿಮಿಷ ಮಾತಾಡು. ನಿಮಗೆ ಗೊತ್ತಿರೋ ವಿಚಾರನೇ. ಸುತ್ತಿ ಬಳಸಿ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ನೇರವಾಗಿ ಹೇಳಿಬಿಡ್ತೀನಿ. ಅದಕ್ಕೆ ನೀವು ಬಿಸ್ನೆಸ್ನ ಕ್ಯೂರಿಯಾಸಿಟಿಗೋಸ್ಕರ ಮಾಡ್ತಿದ್ದೀರಾ ಅಥವಾ ಧರ್ಮೇಂದ್ರ ಅಂಕಲ್ನ ಓವರ್ಟೇಕ್ ಮಾಡೋಕೆ ಜಿರಳೆ ವಿಡಿಯೋನ ರೆಡಿ ಮಾಡಿದ್ದೀರಾ? ಈಗ ಅದೇ ಥರ ಇನ್ನೊಂದು ವಿಡಿಯೋ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಹಾಗೆ ವಿಡಿಯೋ ಮಾಡೋದೇ ದೊಡ್ಡ ತಪ್ಪು. ಈಗ ಅವರೇನಾದರೂ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಲೀಗಲ್ ಆ್ಯಕ್ಷನ್ ತಗೊಳ್ಳೋಕ್ಕೂ ಮುಂಚೆ ಏನು ಮಾಡಬೇಕು? ನಾವೀಗ ಧರ್ಮೇಂದ್ರ ಅಂಕಲ್ ಹತ್ರ ಹೋಗಿ ಮಾಡಿರೋ ತಪ್ಪನ್ನು ಒಪ್ಕೋಬೇಕು ಅಷ್ಟೇ. ನಿಮಗೆ ನನ್ನ ಮಾತು ಇಷ್ಟ ಆಗದೆ ಇರ್ಬೋದು. ನಾನು ಅವ್ರ ಹತ್ರ ಮಾತಾಡಬೇಕಾ, ಸಾರಿ ಕೇಳಬೇಕಾ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ನಾವಿವತ್ತು ಈ ಕೆಲಸ ಮಾಡಿದ್ರೆ ನಾವೆಲ್ಲ ಸೇಫ್. ಯಾಕೆ? ನಿಂಗೆ ನಮ್ಮ ಅತ್ತೆ ಬಗ್ಗೆ ನಂಬಿಕೆ ಇಲ್ವಾ? ಮಾಮ್ ಕೂಡ ಈ ವಿಷಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೆಲ್ಲ ಲಾ, ಅದ್ರ ಪ್ರಕಾರನೇ ನಾವು ನಡಿಬೇಕು. ಇಲ್ಲ, ನಾನಿದಕ್ಕೊಪ್ಪಲ್ಲ. ನಾವು ಹೋಗಿ ಮಾತಾಡೋಷ್ಟು ದೊಡ್ಡ ಪ್ರಾಬ್ಲಮ್ ಏನಲ್ಲ ಇದು. ಹಾಗೆ ನೋಡೋದಾದ್ರೆ ಇಂಥ ಫೇಕ್ ವಿಡಿಯೋಸ್ಗಳು ಬೆಳಗಾದ್ರೆ ಎಷ್ಟೆಲ್ಲ ನೋಡ್ತಾ ಇರ್ತೀವಿ. ಅದಕ್ಕೆ ಅದು ಬೇರೆ ಇದು ಬೇರೆ.
ನಾವೇನಾದ್ರೂ ಈ ತಪ್ಪಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಾವು ಸಂಪಾದನೆ ಮಾಡಿರೋ ಎಲ್ಲ ಗೌರವ ಮಣ್ಪಾಲಾಗಿ ಹೋಗುತ್ತೆ.